ಮನಿ ಎಲ್ಲ ಹುಡುಕ್ದ, ಪೂಜೆ ಎಲ್ಲಿ ಕಾಣಲೇ ಹೋಗಳ. ಎಲ್ಲಿಗೆ ಹೋದೊಳಕಿ? ಹಂಗೆ ಎಲ್ಲಿಗೆ ಹೋಗಕ್ಕೆ ಅಲ್ಲ. ನಾನು ಒಂದು ಜರ ತಲೆ ಬ್ಯಾನ್ ಆಗ್ಲಾಗತ್ತದ ಅಂತ ಹೇಳಿ ಮಕ್ಕೊಂಡು ಬಿಟ್ಟೀನಿ. ಎಲ್ಲಿಗೆ ಹೋದಳೇನು? ಪ್ರಮೀಳಾಕಿನ ಹೇಳಿ ಹೋಗ್ಯಾಳೇನು ಕೇಳ್ತೀನಿ ನಿಂದ್ರ. ಪ್ರಮೀಳಾ, ಜರ ಬಾವ ಇಲ್ಲಿ. ಹಾಂ ವಾ, ಹೇಳು. ಇದು ಪೂಜಾ ಮನಿ ಎಲ್ಲ ಹುಡುಗ್ದವ, ಎಲ್ಲಿ ಕಾಣಲೇ ಹೋಗ್ಯಾಳ. ಮತ್ತು ನಿನಗಿನ್ನ ಹೇಳಿ ಎಲ್ಲರ ಜರ ಹೊರಗದು ಹೋಗ್ತೀನಿ ಅಂತ ಹೇಳಿ ಹೋಗ್ಯಾಳೇನಂತ ಹೇಳಿ ಕೇಳಕ್ಕೆ ಕರೆದು ನೋಡು. ಇಲ್ಲಿ ಬಿಡವ, ನನಗೇನು ಹೇಳಿಲ್ಲ ಅವರು. ಯಾಕೆ ಮನೆಗಿಲ್ಲೇನು? ಹಂಗೆ ಎಲ್ಲಿ ಹೋಗಲ್ಲಲ್ಲ ಅವರು ಮನೆ ಬಿಟ್ಟು. ಅದ್ಯಾಕೆ ಎಲ್ಲಿ ಹೋಗ್ಯಾರ ಅನ್ಬೇಕು? ನಾನು ಅದೇ ವಿಚಾರ ಮಾಡಿ ನನಗೆ ತಲೆ ಮತ್ತೆ ದಿಮ್ ಹಿಡ್ದಂಗೆ ಆಗ್ಲಾಗತ್ತದವ. ಮೊದಲೇ ತಲೆ ಬ್ಯಾನಿ ಆಗ್ಲತ್ತದಂತ ಜರ ಮಕ್ಕೊಂಡು ಬಿಟ್ಟೀನಿ. ಮತ್ತು ಈಗ ಎದ್ದು ಹುಡುಗಿ ಒಂದು ಕಾಣಲೋಗಳ, ಅದೊಂದು ಟೆನ್ಷನ್ ಆಗಿಬಿಟ್ಟದ. ಫೋನು ಒಯ್ದಿಲ್ಲಕ್ಕಿ, ಫೋನು ಅಲ್ಲೇ ಕೊನೆಗೆ ಇಟ್ಟಾಳ. ಮತ್ತೀಗ ಎಲ್ಲಂತ ಕೇಳಬೇಕು ಗೊತ್ತಾಗವಲ್ದು ನನಗೆ. ಅಲ್ಲವಾ, ಸಸಿ ಅಂಥೇಳಿ ಎಲ್ಲಕ್ಕ ತಲೆ ಮೇಲೆ ಎತ್ಕೊಂಡು ಮಾತಾಡ್ತೀವಿ. ಮತ್ತು ನಿನಗೆ ಹೇಳಾರ್ದೆ ಹಿಂಗೆ ಹೋಗೋದು ಚಲೋ ಅನ್ನಿಸ್ತದೇನು? ನೋಡು, ನಿನ್ನ ಸಸಿಗೆ ನೀ ಎಟ್ಟು ಲೂಸ್ ಬಿಟ್ಟಿದೆ ಅಂಥೇಳಿ ಒಂದು ಮಾತ್ರ ಹೇಳಿ ಹೋಗ್ಬೇಕಾ ಬೇಡ? ನೋಡಿ, ಎಲ್ಲರೂ ಟೆನ್ಷನ್ ಮಾಡ್ಕೊಂಡು ಕೂಡ್ಬೇಕೀಗ. ಹಿಂಗೆ ನೋಡು, ಅದಕ್ಕೆ ಅಂತೀನಿ ನಾನು ನಿನಗೆ, ಎಲ್ಲಿ ಯಾರಿಗೆ ಹೆಂಗೆ ಇಡಬೇಕು ಹಂಗೆ ಇಡಬೇಕು. ಜರ ಸಲಿಗೆ ಕೊಟ್ಟರೆ ಹಿಂಗೆ ಆಗೋದು. ಮತ್ತು ನಾನು ಪೂಜೆಗೆ ಇವತ್ತೇನು ಹಿಡಿದು ನೋಡ್ಲಾಗತ್ತಿಲ್ಲ. ಆಕಿ ಮನೆಗೆ ಬಂದಿದ್ದು ಹಿಡಿದು ನೋಡ್ಲತ್ತೀನಿ. ಆಕಿ ಹ್ಯಾಂಗಳ ಹ್ಯಾಂಗಿಲ್ಲ, ಏಟು ಸಲಿಗೆ ಕೊಡಬೇಕು ಏಟಿಲ್ಲ ಎಲ್ಲ ನನಗೆ ಗೊತ್ತದ. ನೀ ಅದೆಲ್ಲ ಹೇಳಕ್ಕೆ ಬರಬೇಡ. ಏನು ನಿನಗೆ ಏಟು ಕೇಳ್ದ ನೋಡಿದೇನು, ಆಕಿ ನಿನಗೆ ಏನಾರ ಹೇಳಿ ಹೋಗ್ಯಾಳೇನು ಅಂತ ಕೇಳ್ದೆ. ಅಷ್ಟು ಹೇಳೋ ಮುಗೀತು. ಅದು ಬಿಟ್ಟು ನೀನು ಅತ್ತಿ ಸಸಿ ನಡ್ಕ ಜಗಳ ಹಚ್ಲಕ್ಕೆ ಬರಬೇಡ. ಏನು ನಾನು ನಿನಗೆ ಎಷ್ಟು ಸರಿ ಹೇಳೀನಿ ಹಿಂಗೆ ಬಟ್ಟೆ ಹಾಕೋಬೇಡ ಅಂತ. ನೀ ಕೇಳ್ತೇನೋ ನನ್ನ ಮಾತು? ಕೇಳಲ್ಲ. ನಾನು ಹೋಗಲಿ ಬಿಡು, ಮೊನ್ನೆ ಅಷ್ಟೆಲ್ಲ ಜಗಳ ಆಗಿತ್ತು, ಸುಮ್ಮನೆ ಮತ್ತೆ ನಾವೊಂದು ಅನ್ನೋದು ಇಕ್ಕಿ ಒಂದು ಅನ್ನೋದು ಯಾಕೆ ಬೇಕಂತೇಳಿ ನಾನು ಸುಮ್ಮನೆ ಕೂತೀನಿ. ಈಗ ನೋಡು, ನಿನಗೆ ಗೊತ್ತದ ನನಗೆ ಈ ಬಟ್ಟೆ ಕಂಡ್ರೆ ಆಗಲ್ಲ ಅಂತ, ಮತ್ತೆ ಇದೇ ಹಾಕೊಂಡು ಓಡಾಡ್ತಿ. ನಾನು ಇರ್ಲಿ ಬಿಡು ಅಂತ ಬಿಟ್ಟೀನಿ. ನೀ ಅನ್ಕೋತಿರ್ಬೇಕು ನೋಡು ಇವಾಗ ನಮ್ಮವ್ವ ಏನೂ ಅನ್ನಲ್ಲ ನಾ ಏನು ಮಾಡಿದ್ರು ಅಂತ. ಆದ್ರೆ ಒಂದು ತಿಳ್ಕೊ, ಮನೆ ಕಿರಿಕಿರಿ ಆಗಬಾರ್ದು ಅಂತೇಳಿ ನಾನು ಸುಮ್ಮ ಕೂತೀನಿ ಅಷ್ಟೇ, ಮತ್ತೇನಿಲ್ಲ. ಇಷ್ಟಕ್ಕೂ ಈಗ ನೀನು ಈ ಮನೆಗಿದ್ದಲ್ಲ, ಅದಕ್ಕೆ ಪೂಜೆನೇ ಕಾರಣ ಅಲ್ಲ, ಅದು ನೆನಪಿಟ್ಕೋ. ಅವತ್ತು ನಾನು ನಿನಗೆ ಕರೀಲಕ್ಕೆ ಬರಲ್ಲ ಹೋಗಿದ್ದೆ, ತಡಿಲಿಕ್ಕೂ ಬರಲೋಗಿದ್ದೆ. ನಾನು ಹೋದ್ರೆ ಹೋಗಲಿ ಅಂತೇಳಿ ಬಿಟ್ಟಿದ್ದೆ ನಾನು. ಅದರಕ್ಕಿ ಮನೆಗೆಲ್ಲರೂ ಇರಲಿ ಅತ್ತಿ, ಮನೆ ತುಂಬಿದಿರ್ತದ, ನೀವು ಹೋಗಿ ತಡೀರಿ, ಹೋಗ್ಲಕ್ಕೆ ಬಿಡಬೇಡ್ರಿ ಅಂತ ಹೇಳಿ ಸಲಿಂದ ನಾನು ಬಂದೀನಿ. ಹಂಗಂತೇಳಿ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತೇನಿಲ್ಲ, ಪ್ರೀತಿ ಅದ. ಆದ್ರೆ ನೀನು ಅದು ಇಟ್ಕೊಂಬಲ್ಲಿ ಹೋಗಿದ್ದಿ, ಏನು ಮಾಡಲಿ? ಈಗ ನೋಡಿ, ಈ ಬಟ್ಟೆ ಹಾಕೊಂಡು ನಿಂತು ಹಿಂಗೆ ಚಂದ ಅನ್ನಿಸ್ತದೇನೋ ನಿನಗೆ? ಎಷ್ಟು ಸರಿ ಹೇಳ್ದೆ ನಾನು, ಹೇಳಿ ನನಗೆ ಸಾಕಾಯಿತು. ಈಗ ನಾ ಹೇಳೋದು ಬಿಡ್ತೀನವ, ನೀ ಇದ್ದೇ ಬಟ್ಟೆ ಹಾಕೋದಿನ್ನ ಆಯಿತಾ? ನಾನೇ ಹೋಗಲಿ ಬಿಡು ಅಂತ ಸುಮ್ಮ ಬಿಟ್ಬಿಡ್ತೀನಿ. ನೋಡ್ಲಾರ್ದಂಗೆ ಎದ್ದು ಬಿಡ್ತೀನಿ. ಹಾಕೋ, ನೀ ಇದೇ ಬಟ್ಟೆ ಹಾಕೋ, ನಿನ್ನ ಮನಸ್ಸಿಗೆ ಹೆಂಗೆ ಬರ್ತದಲ್ಲ ಹಾಗೇ ಮಾಡು. ನಮ್ಮ ಅವ್ವಗ ನಮ್ಮ ಅತ್ತಿಗೆ ಮೇಲಿ ಮಾಟ ಮಂತ್ರ ಮಾಡಿಸಾಳೇನೋ ಗೊತ್ತಿಲ್ಲ. ನಾನು ಆಕಿ ಇದ್ದಾಗಲಿ ಇಲ್ದಾಗಲಿ ಆಕಿನ ಬಗ್ಗೆ ಏನು ಮಾತಾಡಿದ್ರು ನಮ್ಮ ಒಟ್ಟ ತಲೆ ಕೆಡಿಸ್ಕೊಂಬಲ್ಲ. ನನಗೇ ಒಂಥರ ಹೊರಗಿನಕ್ಕಿ ಮಾಡ್ದಂಗೆ ಮಾಡ್ತಾಳಲ್ಲ. ಇಲ್ಲ, ನಮ್ಮ ಅವ್ಗೆ ಹಿಂಗೆ ನಾನು ಎದುರು ಹಚ್ಚಿದ್ರೆ ಕೆಲಸ ಆಗಲ್ಲ. ಹೆಂಗಾರ ಮಾಡಿ ನೈಸ್ ಮಾತಾಡಿ ನಮ್ಮ ಅವ್ಗೆ ನನ್ನ ಕಡೆಗೆ ಮಾಡ್ಕೋಬೇಕು. ಮಾಡ್ತೀನಿ ತಡಿ. ಇನ್ನು ನಾನು ಎದುರು ಮಾತಾಡಿದ್ರೆ ನಮ್ಮ ಅವ್ವ ನನ್ನ ಕೈ ತಪ್ಪು ಹೋತಾಳ. ಸಸಿ ಅನ್ಕೋತ ಸಸಿದ ಮೇಲೆ ಪ್ರೀತಿ ಹೆಚ್ಚಿಗೆ ಆಗ್ತದ. ಇಲ್ಲ, ಇದೇ ಒಳ್ಳೆ ಟೈಮ, ಮಾಡ್ತೀನಿ ತಡಿ. ಅವ್ವ, ನಾನು ನಿನ್ನ ಮಗಳು ಇದ್ದೀನಿ ಇಲ್ಲ ಅದು ಹೇಳು. ಯಾಕೆ ಗೊತ್ತೇನು, ನನಗೆ ನೀನು ಭಾಳ ಸಿಡಿ ಮಾಡ್ಲಾಗತ್ತಿದವ. ನಾನು ನಮ್ಮ ಮನೆಗೆ ಇದ್ದೀನಿ, ನಾ ಹುಟ್ಟು ಬೆಳೆದಿದ್ದ ಮನೆಗೆ ಇದ್ದೀನಿ. ಖರೆ ನನಗೆ ಯಾರ್ದೋ ಮಂದಿ ಮನೆಗಿದ್ದೀನಿ ಅನ್ನಿಸ್ಲಾಗತ್ತದ. ಒಂದೇ ಒಂದಿನ ಬಂದು ನನ್ನ ಮಗಳು ಅಂಥೇಳಿ ಪ್ರೀತಿ ನಿಂತು ಮಾತಾಡಲಿಲ್ಲ. ನನ್ನ ಮಕ್ಕಳಿಗೆ ಮೊಮ್ಮಕ್ಕಳು ಅಂಥೇಳಿ ಅವಕ್ಕೆ ಪ್ರೀತಿ ನಿಂತು ಕರ್ಕೊಂಡು ಹೊರಗದು ಹೋಗಲಿಲ್ಲ. ಅಲ್ಲವ, ನೀ ನನಗೆ ಹೇಳ್ತಲ್ಲ ಹಿಂಗೆ ಮಕ್ಕಳಿಗೆ ಹೊರಗೆ ಬಿಡಲ್ಲ, ನನ್ನ ಜೊತೆ ಚಲೋ ಮಾತಾಡಲ್ಲ ಅಂಥೇಳಿ. ನೀ ಯಾವತ್ತರ ಹಂಗೆ ಮಾಡಿದೇನು ಹೇಳು? ನೀ ಆ ಪ್ರಯತ್ನ ಮಾಡೇ ಇಲ್ಲವ. ಯಾವಾಗ ನೋಡಿದ್ರು ಸಸಿ ಅಂಥೇಳಿ ಸಸಿ ಹಿಂದೆ ಹೋದಿ. ಖರೆ ಮಗಳ ಕಡೆಗೆ ಒಂದು ಸರಿನೂ ನೀನು ಬರಲಿಲ್ಲ. ಅಲ್ಲ, ನಿನಗೆ ನಿನ್ನ ಮಗಳ ಜೊತೆ ಮಾತಾಡಬೇಕು, ನಿನ್ನ ಮಗಳ ಸಂಗಡ ಚಂದ ಇರಬೇಕು ಅಂತ ನಿನಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲೇನವ? ಬರೀ ನಾನೇ ದೂರ ಆಗ್ಲತ್ತೆ ನಿಮ್ಲಿಂತ ಅನ್ನೋದು ಒಂದೇ ಕಾಣಿಸ್ತೆ ಹೊರತು ನೀವೆಲ್ಲರೂ ನನ್ನಿಂದ ದೂರ ಇಡ್ಲತ್ತೀರ, ನನ್ನ ಹಿಂಗೆ ಕಾಣಿಸ್ಲಿಲ್ಲಲ್ಲವ. ಅವ್ವ, ಯಾವ ಮಗಳು ತಂದೆ ತಾಯಿಗೆ ಪ್ರೀತಿ ಮಾಡಲ್ಲ ಹೇಳು? ನನಗೆ ನಿಮ್ಮ ಮ್ಯಾಲೇನು ಪ್ರೀತಿ ಕಾಳಜಿ ಇಲ್ಲೇನು? ನಿನ್ನ ಮೇಲೆ ಪ್ರೀತಿ ಭಾಳ ಇದ್ದಿದ್ದಕ್ಕೇನೆ ನಾನು ಈ ಮನೆ ಬಿಟ್ಟು ಹೋಗೀನಿ ಗೊತ್ತೇನು? ನೀ ಅರ್ಥ ಮಾಡ್ಕೊಲಿಲ್ಲಲ್ಲವ. ಮೊದಲು ನೀ ನನಗೆ ಎಷ್ಟು ಪ್ರೀತಿ ಮಾಡ್ತಿದ್ದಿ, ಆದರೆ ಈಗ ಇತ್ತೀಚೆಗಂತರೂ ನಾನು ಯಾರೋ ಏನೋ ಹೊರಗಿನಕ್ಕೆ ಅನ್ನಂಗೆ ಮಾಡ್ತಿ. ನನ್ನ ಮನಸ್ಸಿಗೆ ಎಷ್ಟು ನೋವತ್ತು ಗೊತ್ತೇನವ? ದಿನ ಕಣ್ಣೀರು ಹಾಕ್ತೀನಿ, ಅದು ನಿನ್ನ ಕಣ್ಣಿಗೆ ಕಾಣಿಸಲ್ಲ.
ನಿನಗೆ ಬರೀ ಅತ್ತಿಗೆಮ್ಮ ಕಷ್ಟ ಆದ್ರೆ ಅಷ್ಟೇ ಕಾಣಿಸ್ತದ. ಅವ್ವ ನೀ ನಿನ್ನ ಮಗಳಿಗೆ ಮರೆಯಷ್ಟು ನನ್ನಿಂದ ದೂರ ಆಗಿಬಿಟ್ಟಿದವ. ಈಗ ಐಡಿಯಾ ವರ್ಕೌಟ್ ಆಯ್ತು ನೋಡ. ಈಗ ನಮ್ಮ ಅವ್ವಗ ಎಮೋಷ್ನಲ್ ಆಗಿ ನಾನು ಕಡಿಮೆ ಮಾಡ್ಕೊತೀನಿ. ಸರಿಯಾಗಿ ನೆನಪು ಮಾಡ್ಕೋವ, ಈ ಮನೆ ಮಗಳಿದ್ದೀನಿ ನಾನು. ನೀನು ನನ್ನ ಕಣ್ಣು ಮುಂದೆ ಎಲ್ಲ ಒಡವೆ ವಸ್ತ್ರ ಎಲ್ಲನೂ ಅತ್ತಿಗೆ ಮಗ ಕೊಡ್ಲಿಕ್ಕೆ ತಯಾರಾಗಿದೆ. ನಾನು ನಿನ್ನ ಮಗಳಿದ್ದೀನವ, ಮಂದಿ ಎಲ್ಲ ಹೊರಗಿನಕ್ಕೆ ಅಲ್ಲ. ನಾನು ಒಂದು ಸರಿ ಅತ್ತಿಗೆಮ್ಮಗೆ ನೀನು ಇಷ್ಟಪಟ್ಟು ತೊಗೊಂಡು ಬಂದು ಸರ ಹಾಕ್ಕೊಂಡಿದ್ದ. ನೀನು ನನಗೆ ಎಷ್ಟು ಮನಸ್ಸಿಗೆ ನೋವಾಗಂಗೆ ಮಾತಾಡ್ದೆ ಹೇಳು. ಹಾಂ ಅಲ್ಲ, ಮತ್ತೆ ಆದ್ರೆ ಮತ್ತೆ ಯಾರ ತಾಯಿದೇರು ಮಗಳಿಗೆ ಅಂಥೇಳಿ ಮಗಳಿಗೆ ಸರಿ ಮಾಡಿಸಿರ್ತಾರೆ, ಮಗಳಿಗೆ ಕೊಡ್ತಾರೆ. ಆದರೆ ನೀನು ಎಲ್ಲದ್ರಾಗ ನೀ ಅತ್ತಿಗೆಮ್ಮಗೆ ಮುಂದೆ ಮಾಡಿದೆ ಹೊರತು ನನಗೆಲ್ಲೋ ಒಂದು ಕಡೆ ಹಿಂದೆ ಬಿಟ್ಕೋತಾನೆ ಬಂದ್ಯವ. ಅವ ನಿನಗೆ ನೀ ಮಾಡಿದೇನು ತಪ್ಪು ಅನ್ಸಲ್ಲೇನು? ಬರೀ ನನಗೊಬ್ಬಕ್ಕಿಗೆ ಕೆಟ್ಟಕ್ಕೆ ಮಾಡ್ದಲ್ಲವ, ನನಗೆ ಹೊರಗಿನ ಕೇಪ್ಲೇನು ನೋಡಿಬಿಟ್ಟಲ್ಲವ. ನನಗೆ ಎಷ್ಟು ನೋವಾಗ್ತದ ಗೊತ್ತೇನೋ, ಭಾಳ ನೋವಾಗ್ತದವ. ನನಗೆ ಅತ್ತಿಗೆಮ್ಮನ ಮೇಲೆ ಸಿಟ್ಟಿಲ್ಲ, ಎಷ್ಟು ಸಿಟ್ಟಿಲ್ಲ. ಆದ್ರೆ ಎಲ್ಲ ಒಂದು ಕಡೆಗೆ ಅವರು ಈ ಮನೆಗೆ ಇದ್ದಿದ್ದಿಲ್ಲ ಅಂತಂದ್ರೆ ನಮ್ಮವ್ವ ನನಗೆ ಭಾಳ ಜೀವ ಮಾಡ್ತೇಳೇನೋ ಅಂತ ಅನ್ನಿಸ್ತದ. ಅದಕ್ಕೆ ನಾನು ಅವ್ರಿಗೆ ಕಂಡ್ರೆ ಹಂಗೆ ಸಿಡಿಮಿಡಿ ಮಾಡ್ತೀನಿ ಅಷ್ಟೇ. ಖರೆ ಅವ್ರಿಗೆ ಬೇಜಾರು ಮಾಡ್ಬೇಕಂತೇಳಿ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನೀ ನನ್ನಿಂದ ದೂರ ಆಗ್ಲತ್ತಿದ್ದಲ್ಲ, ಅದಕ್ಕೆ ಇವ್ರಲಿಂತೆ ನಮ್ಮ ಅತ್ತಿಗೆಮ್ಮನ್ಲಿಂತೆ ನಮ್ಮವ್ವ ನನ್ನಿಂದ ದೂರ ಆದಳು ಅಂತೇಳಿ ನನಗೆ ಸಿಟ್ಟು ಬರ್ತದ. ಅದಕ್ಕೆ ಹಂಗೆ ಮಾತಾಡ್ತೀನಿ. ಆದ್ರೆ ನೀ ಅರ್ಥ ಮಾಡ್ಕೊಲಿಲ್ಲಲ್ಲವ. ನಾ ಒಪ್ಕೋತೀನಿ, ನೀ ಅಣ್ಣ ಇದ್ದಾಗ ಅತ್ತಿಗೆಮ್ಮಗೆ ಸರಿಯಾಗಿ ನೋಡ್ಕೊಂಡಿಲ್ಲ, ಕಿಟಕಿಟಿ ಕೊಟ್ಟಿದಿ, ಅದಕ್ಕೆ ಈಗೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಳತ್ತಿದಿ. ಈಗ ಆಕಿಗೆ ಸರಿಯಾಗಿ ನೋಡ್ಕೋಬೇಕು ಅನ್ನತ್ತಿನ ನಾ ಒಪ್ಕೋತೀನವ. ನಾನು ನಿನಗೆ ಅವ್ರಿಗೆ ಪ್ರೀತಿ ಮಾಡಬೇಡ, ಕೇರ್ ಮಾಡಬೇಡ ಅಂಥೇಳಿ ಅನ್ನತ್ತಿಲ್ಲ. ಆದರೆ ಅವ್ರ ಮುಂದೆ ನೀನು ಒಂದು ನನ್ನ ಬಟ್ಟೆ ಹಾಕ್ಕೊಂಡ್ರು ನನ್ನ ಬಟ್ಟೆ ಬಗ್ಗೆ ಮಾತಾಡ್ತಿ, ಒಂದು ಏನು ಮಾಡಿದ್ರು ನನಗೆ ಅವ್ರದ್ದು ಕೆಳಗೆ ಹಾಕಿ ಮಾತಾಡ್ಬಿಡ್ತಿ. ಇದ್ರಲಿಂತ ಏನಾಗ್ತದೆ ಹೇಳು? ಅವ್ರು ನನಗೆ ಮರ್ಯಾದೆ ಕೊಡ್ತಾರ ನಾಳೆಗೆ? ಇಲ್ಲ. ನೀನೇ ಈ ಮನೆ ಮಗಳಿಗೆ ಹಿಂಗೆ ಮರ್ಯಾದೆ ಇಲ್ದಂಗೆ ಮಾತಾಡಿದ್ರೆ ಅವ್ರು ನನಗೆ ಯಾವ ಮರ್ಯಾದೆ ಕೊಡ್ತಾರೆ ಹೇಳವ? ನಾನು ನಿನ್ನ ಮಗಳಿದ್ದೀನಿ, ನಿಂಗೆ ನನ್ನ ಮೇಲೆ ಸಿಟ್ಟಿತ್ತಂತಂದ್ರೆ ನನಗೊಬ್ಬಕ್ಕೆ ನೀನು ಬಂದು ಬೈನಿ, ಅದು ಅದ ನಿನಗೆ. ಆದ್ರೆ ನೀನು ಅತ್ತಿಗೆಮ್ಮನ ಮೇಲೆ ಅವ್ರ ಮುಂದೆ ನನಗೆ ನೀನು ಅವ್ರಿಗೆ ಮೇಲೆ ಕಟ್ಟಿ ಮಾತಾಡಿ ನನಗೆ ಅವ್ರ ಮುಂದೆ ಮರ್ಯಾದೆ ಇಲ್ದಂಗೆ ಮಾತಾಡೋದು ಯಾವ ಮಟ್ಟಿಗೆ ಸರಿ ಹೇಳವ? ಹಾಂ, ಇದ್ರಲ್ಲಿದ್ದು ನನ್ನ ಮರ್ಯಾದೆ ಹೋಗಲ್ಲ, ನನ್ನ ಮನಸ್ಸಿಗೆ ನೋವಾಗಲ್ಲ? ಅದು ಯಾವುದೇ ಯೋಚನೆ ಮಾಡಲಿಲ್ಲಲ್ಲವ ನೀನು. ಹಾಂ, ಯಾವುದೇ ಯೋಚನೆ ಮಾಡಲಿಲ್ಲ. ಒಪ್ಕೋತೀನಿ ಅತ್ತಿಗೆಮ್ಮ ಚಂದರ ಏನೂ ಅನ್ನಲ್ಲ. ಆದರೆ ಅವ್ರ ಜಾಗದಾಗ ಬೇರೆ ಯಾರು ಇದ್ದಿರತ್ತಂದ್ರೆ ಈಗ ಚಂದರದ್ದು ಮುಂದೂ ಹಿಂಗೆ ಇರ್ತಾರತ್ತ ಏನು ಗ್ಯಾರಂಟಿ ಹೇಳು? ಮುಂದೆ ಅವ್ರು ನನಗೆ ಮರ್ಯಾದೆ ಕೊಡ್ತಾರ ಕಡಿತನ? ನೀ ಹಿಂಗೆ ನಡ್ಕೊಲಾಗತ್ತಾರ ಅವ್ರು ಯಾಕೆ ಮರ್ಯಾದೆ ಕೊಡ್ತಾರೆ ಹೇಳು? ಇನ್ನೊಂದು, ಏನೇ ಒಂದು ತೊಗೊಂಡು ಬಂದ್ರೂ ಮೊದಲು ಅವರಿಗೆ ಕೊಡ್ತಿ, ಆಮೇಲೆ ನಾನು ಉಳಿದು ಬಿಟ್ಟಿದ್ದು ಕೊಟ್ಟಂಗೆ ಮಾಡ್ತಿ. ಒಬ್ಬೊಬ್ಬರು ಮನೆ ಮಗಳಿಗೆ ಅಂಥೇಳಿ ಪೈಲೆ ಮನೆ ಮಗಳಿಗೆ ಕೊಡ್ತಾರೆ. ನೀ ಎತ್ತರಾಗೂ ನನಗೆ ಮುಂದೆ ಮಾಡಲೇ ಇಲ್ಲಲ್ಲವ. ನಾನು ನೋಡ್ಲತ್ತೀನಿ. ಹೀಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗಿ ನಾನು ನನ್ನ ಗಂಡ ಮಕ್ಕಳು ಅಂಥೇಳಿ ಮನೆಗೆ ಇದ್ರೂ ನಾವು ಇಲ್ದಪ್ಲೇ ಇರ್ತೀವಿ. ಗೊತ್ತೇನು ನಾ ಯಾಕೆ ಹಿಂಗೆ ದೂರ ಇರ್ಲಕತ್ತೀನಂತ? ಈಗಾರ ಗೊತ್ತೇನು? ನನಗೂ ಇಷ್ಟ ಅವ್ವ ಅಪ್ಪನ ಸಂಗಟ ಎಲ್ಲರ ಸಂಗಟ ಮಾತುಕತೆ ಆಡ್ಕೊತ ಚಂದ ಕೂಡಬೇಕು, ಎಲ್ಲರ ಸಂಗಟ ಚಂದ ಇರ್ಬೇಕಂತ ನನಗೂ ಇಷ್ಟ. ಆದ್ರೆ ನೀನು ಹೀಗೆಲ್ಲ ಮಾಡೋದು ನೋಡಿ ನನ್ನ ಮನಸ್ಸು ಆಗಲ್ಲವ. ನನ್ನ ಮನಸ್ಸಿಗೆ ಹಿಂಗೆ ಇರಬೇಕು, ಚಂದ ಇರ್ಬೇಕಂತ ಅನಿಸಲ್ಲ ನನಗೆ. ಇನ್ನು ಬಟ್ಟೆ ಬಗ್ಗೆ ಹೇಳ್ತಲ್ಲವ, ಹಿಂಗೆಲ್ಲ ಬಟ್ಟೆ ನಾನು ಯಾವಾಗಿನ ಹಿಡ್ದು ಹಾಕೋತೀನಿ, ನೋಡಿದ್ದಿಲ್ಲ. ಏನೋ ಈಗ ಆಕಿಗೆ ಅಭ್ಯಾಸ ಆಗಿಬಿಟ್ಟದ, ಹೋದ್ರೆ ಹೋಗ್ಲಿ ನನ್ನ ಮಗಳ ಹೇಳಲ್ಲ ಅಂಥೇಳಿ ನೀನು ಬಿಟ್ಟು ಬಿಡ್ಬೋದಿತ್ತು. ಅದಕ್ಕೂ 108 ಮಾತಾಡಿದೆ. ಮೊನ್ನೆ ಜಲ್ಜಕ್ಕರಿ ನಾನು ಹಂಗೆ ಬೈತಿದ್ದಿಲ್ಲ. ಯಾಕೆ ಬೈದು ಗೊತ್ತು? ನಮ್ಮವ್ವ ಮನೆಯಾಗೂ ನನ್ನ ಮರ್ಯಾದೆ ಕಳಿತಾಳ, ಇನ್ನು ಬಂದವ್ರು ಹೋದವ್ರ ಮುಂದೂ ಹಿಂಗೆ ಮಾಡ್ಲಾಗತ್ತಾಳಲ್ಲ ಅಂಥೇಳಿ ನಂಗೆ ಸಿಟ್ಟೇರಿ ಹಂಗೆ ಮಾತಾಡ್ದೆ. ಅವರು ನಮ್ಮ ಮನೆ ಕಡೆಗೆ ಬಂದರು ಅಂತಂದ್ರೆ ನಾನು ತಪ್ಪೈತಂತ ಕೇಳ್ತೀನಿ. ಏನು ನಂಗೆ ಗೊತ್ತು, ನಾನು ಹಂಗೆ ಮಾತಾಡಬಾರ್ದಿತ್ತು, ನನ್ನ ತಪ್ಪಾಯ್ತತ್ತೆ ಕೇಳ್ತೀನಿ ಅವರಿಗೆ. ಅವ್ರು ಬಂದಿಲ್ಲ ಅಂತಂದ್ರೂ ನಾನೇ ಇವತ್ತು ಸಂಜೆಗೆ ಅವ್ರ ಮನೆಗೆ ಹೋಗಿ ತಪ್ಪಾಯ್ತತ್ತೆ ಕೇಳ್ತೀನಿ. ನೀನು ಅದಕ್ಕೆ ಬೇಸರ ಮಾಡ್ಕೋಬೇಡ. ನಾನು ನಿನ್ನ ಬಗ್ಗೆ ಅಷ್ಟೆಲ್ಲ ವಿಚಾರ ಮಾಡ್ತೀನಿ, ಆದರೆ ನೀನು ಒಂದು ಜರನೂ ನನಗಿದು ಮಾಡಲಿಲ್ಲಲ್ಲವ, ಅದೇ ನನಗೆ ಬೇಜಾರಾಗ್ತದ. ನಾನು ಇವತ್ತು ಸಂಜೆಗೆ ಜಲ್ಸಕ್ಕವ್ರ ಮನೆಗೆ ಹೋಗಿ ಅವ್ರಿಗೆ ತಪ್ಪಾಯ್ತತ್ತೆ ಕೇಳಿ ಅವ್ರ ಮನೆಗೆ ಬರಂಗೆ ಮಾಡ್ತೀನವ, ನೀ ಚಿಂತೆ ಮಾಡಬೇಡ. ಏನು ನನ್ನ ಮನ್ಸಿಗೆ ಭಾಳ ನೋವಾಗಿತ್ತವ ಇವತ್ತು ಅತ್ತಿಗೆ ಮಿಲ್ಲ ಅಂಥೇಳಿ ಇದೆಲ್ಲ ನಿನ್ನ ಹತ್ರ ಹೇಳ್ಕೊಂಡ. ಅವ್ರ ಮನೆಗಿದ್ದಿರು ಅಂತಂದ್ರೆ ಅವ್ರ ಮುಂದಿದೆಲ್ಲ ಹೇಳ್ಕೊಂಡು ನನಗೆ ಇನ್ನಷ್ಟು ಸಣ್ಣಕ್ಕಾಗ್ಲಕ್ಕೆ ಇಷ್ಟ ಇಲ್ಲವ, ಇಷ್ಟ ಇಲ್ಲ. ಯಾಕಂದ್ರೆ ಯಾವ ಮಗಳಿಗೂ ನಾನು ನಿನ್ನ ಮಗಳಿದ್ದೀನವ ಅಂತ ಹೇಳೋ ಪರಿಸ್ಥಿತಿ ಬರಬಾರ್ದು. 9 ತೋಳ ಹಳ್ಳಕ್ಕೆ ಬಿತ್ತು. ಇವತ್ತು ನನ್ನ ಪ್ಲ್ಯಾನ್ ಸಕ್ಸಸ್. ಮಗಳೇ,
ಪ್ರಮೀಳಾ, ನನ್ನ ಮಗಳು ಮನಸ್ಸಿಗೆ ಇಷ್ಟು ನೋವು ಮಾಡ್ಕೊಲಾಗತ್ತಾಳ, ಒಳಗಿಷ್ಟು ಕುಗ್ಲಾಗತ್ತಾಳ ಅಂತೇಳಿ ನಾ ಅರ್ಥನೇ ಮಾಡ್ಕೊಲಿಲ್ಲಲ್ಲವ. ಭಾಳ ಅಂದ್ರೆ ಭಾಳ ನೋವು ಕೊಟ್ಬಿಟ್ಟ ನಿಂಗೆ. ಹೌದು, ಈ ಮನೆ ಮಗಳಿದ್ದಿ ನೀನು, ನಿನಗೆ ಹ್ಯಾಂಗೆ ಬೇಕು ಹಂಗೆ ಇರೋದು ಅಧಿಕಾರ ಅದ. ಅದು ಬಿಟ್ಟು ನಾನು ನಿನ್ನ ಬಟ್ಟಿಗೆಲ್ಲ ಹೊರಗಿನವ್ರಿಗೆ ಬೈದಂಗೆ ಬೈಕೋತ ನಿಂತ ನಾನು ಯಾಕೆ ಹಿಂಗೆ ಮಾಡಿಬಿಟ್ಟ ಅಂತೇಳಿ ನಂಗೆ ತಿಳಿವಲ್ದು ಬಿಡುವ. ನಾನು ಪೂಜಂದು ಸೊಸಿದು ಕಾಳಜಿದಾಗ ಇಷ್ಟೊಂದು ಮರಳಾಗ್ಬಿಟ್ನ. ನಾನು ನನ್ನ ಮಗಳ ಪ್ರೀತಿ, ನನ್ನ ಮಗಳ ಕಣ್ಣೀರು ಇದು ಯಾವುದು ನೋಡ್ಲಾರ್ದಷ್ಟು ನಾನು ಇದು ಆಗ್ಬಿಟ್ಟಿದ್ನ. ಪ್ರಮೀಳಾ, ನನ್ನ ತಪ್ಪಾಯ್ತವ. ನೀ ಇವತ್ತು ನಿಂದು ತಾಯಿ ಮಾಡೋ ತಪ್ಪು ತಿಳಿಸಿಬಿಟ್ಟು ಭಾಳ ಒಳ್ಳೆ ಕೆಲಸ ಮಾಡಿದೆ. ಯಾಕಂತಂದ್ರೆ ಇನ್ನು ನಾನು ಹೀಗೆ ಎಷ್ಟು ಸರಿ ನಿನ್ನ ಮನಸ್ಸಿಗೆ ನೋವು ಮಾಡ್ಕೋತಾ ಹೋಗ್ತಿದ್ದಾನೋ ಗೊತ್ತಿಲ್ಲ. ಇವತ್ತು ನೀ ಎಲ್ಲ ಹೇಳಿಬಿಟ್ಟಲ್ಲವ. ನನಗೆ ಖರೇನು ನಾನು ಮಾಡಿದ ತಪ್ಪು ನನಗೆ ಗೊತ್ತಾಯ್ತು. ಮಗ ಇದ್ದಿದ್ದಿಲ್ಲ ಈ ಮನೆಗೆ, ಈಗ ಮಗಳೊಬ್ಬಕ್ಕಿನ್ನೇ ಅದಾಳ. ಮಗಳು, ಮೊಮ್ಮಕ್ಕಳು, ಹಳೆಯ ಎಲ್ಲರೂ ಅದಾರ. ಒಂದು ತುಂಬಿದ ಕುಟುಂಬ ಸಿಕ್ಕ್ಯದ ನನಗೆ. ಇವರಿಗೆಲ್ಲ ಕಳ್ಕೊಬಾರ್ದು, ಚಲೋ ನೋಡ್ಕೋಬೇಕು. ನನ್ನ ಮಗಳಿಗೆ ನಾನು ಏನರ ತಪ್ಪು ಮಾಡಿಳು ಅಂತಂದ್ರೂ ಆಕಿಗೆ ಒಬ್ಬಾಕಿ ಕರ್ಕೊಂಡು ಹೋಗಿ ಬೈಬೇಕಿತ್ತು. ಅದು ಬಿಟ್ಟು ಅತ್ತಿಗೆ ಮುಂದೆ ಹಂಗೆ ಬಿಟ್ಟು ಕೊಡಬಾರ್ದಿತ್ತು. ನಾನು ಇನ್ಮೇಲೆ ಯಾವತ್ತೂ ಹಿಂಗೆ ಮಾಡಲ್ಲವ ಪ್ರಮೀಳಾ. ನಿಮ್ಮ ಅತ್ತಿಗೆ ಮುಂದೆ ಯಾವತ್ತೂ ನಾನು ನಿನಗೆ ಬೈಲಕ್ಕೆ ಹೋಗಲ್ಲ. ನಿಂದೆ ತಪ್ಪಿತ್ತಂದ್ರೆ ನಿನಗೆ ತಿಳಿಸಿ ಹೇಳ್ತೀನಿ ಖರೆ, ಆದ್ರೆ ಅಕ್ಕಿನ ಮುಂದೆ ನಾನು ನಿನಗೆ ಇನ್ಮೇಲೆ ಯಾವತ್ತೂ ಬಿಟ್ಕೊಡಲ್ಲ. ನನಗೀಗ ಅನಿಸ್ಲಾಗತ್ತದ, ಹಿಂದಕ್ಕೆ ನಾನು ಆಕಿಗೆ ಭಾಳ ಕಷ್ಟ ಕೊಟ್ಟಿದ್ನಲ್ಲ, ಅದು ಎಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ಅದಕ್ಕೆ ನಾನು ಹಿಂಗೆ ಯಾವುದು ಲೆಕ್ಕಿಲ್ದಂಗೆ ಮಾಡ್ದೇನೋ ಅನ್ನಿಸ್ಲಾಗತ್ತದ. ಆದ್ರೆ ನನ್ನಿಂದ ನಿನ್ನ ಮನ್ಸಿಗೆ ಭಾಳ ಬೇಜಾರಾಗ್ಯದ ಮಗಳೇ. ಈ ತಾಯಿ ಕ್ಷಮಿಸ್ಬಿಡವ. ಇನ್ಮೇಲೆ ಯಾವತ್ತೂ ನಾನು ಹಿಂಗೆ ಮಾಡಲ್ಲ. ನಿನಗೆ ಯಾವ ಬಟ್ಟೆ ಇಷ್ಟ ಆಗ್ತಾವ ಅವು ಹಾಕೋ, ನಿನಗೆ ಹೆಂಗೆ ಇರ್ಬೇಕು ಅನ್ನಿಸ್ತದೆ ಹಂಗಿರು. ಈ ಮನೆ ಮಗಳಿದ್ದೀನಿ ನೀನು. ನಾನು ಇಷ್ಟು ದಿನ ಇದು ಯಾವುದೋ ಅಧಿಕಾರ ನೀನು ಕೊಡ್ಲಾರ್ದಂಗೆ ಯಾರೋ ಏನೋ ಅನ್ನೋ ಥರ ಮಾಡಿಬಿಟ್ಟವ. ನಾನು ತಪ್ಪಾಯ್ತು ಮಗಳೇ, ನಾನು ಕ್ಷಮಿಸ್ಬಿಡವ. ಪಾಪ ಹಳೆ ಆ ದೇವ್ರಂತವ. ಇಷ್ಟೆಲ್ಲ ಮಾಡಿದ್ರು ಒಂದೇ ಒಂದಿನ ನನ್ನ ಹೆಂಡತಿಗೆ ಯಾಕೆ ಹಿಂಗೆ ಮನ್ಸಿಗೆ ನೋವು ಮಾಡಿರಿ ಅಂಥೇಳಿ ಕೇಳಿಲ್ಲ. ಭಾಳ ಒಳ್ಳೆ ಮನುಷ್ಯ ಅವ ನಿನ್ನ ಗಂಡ. ನಾನು ತಪ್ಪಾಯ್ತವ. ಇನ್ನು ನಿನ್ನ ಮಕ್ಕಳಿಗೆ ನಾನು ಕರ್ಕೊಂಡು ಖರೇನು ಎಲ್ಲಿಗೆ ಹೊರಗೆ ಹೋಗೋದು ಮಾಡೋದು, ನೀ ಒಳಗಿದ್ರು ಮಕ್ಕಳಿಗೆ ನಾನು ಬಂದು ಕರ್ಕೊಂಡು ಬರೋದಿತ್ತು. ಆದ್ರೆ ನಾನು ಹಂಗೆ ಮಾಡಲಿಲ್ಲವ. ನೀನು ಕೋಣೆಗೆ ಬಾಗಿಲು ಹಾಕ್ಕೊಂಡು ಕುಂಡ್ರದು, ನಾನು ಹೋಗಲಿ ಬಿಡಿ ಈಕಿಗೆ ಇಷ್ಟಿದ್ದು ನನಗೆ ಇಟ್ಟಿರಬಾರ್ದು ಅನ್ನೋ ಥರ ಮಾಡಿಬಿಟ್ಟ ಹೊರಗಿನ ಕೇಪ್ಲೆ. ಬೇಡವ, ತಪ್ಪಾಯ್ತು ನಂದು. ಇನ್ನು ನಾನು ಯಾವತ್ತೂ ಹಿಂಗೆ ಮಾಡಲ್ಲ ಪ್ರಮೀಳಾ, ಯಾವತ್ತೂ ಹಿಂಗೆ ಮಾಡಲ್ಲ ನಾನು. ಈ ತಾಯಿ ಕ್ಷಮಿಸ್ಬಿಡು. ಅವ್ವ, ನನಗೆ ಎಷ್ಟು ಖುಷಿ ಆಗ್ಲತ್ತದ ಗೊತ್ತೇನು? ಇವತ್ತು ನಮ್ಮವ್ವ ನನಗೆ ಹೊಳ್ಳಿ ವಾಪಸ್ ಸಿಕ್ಕೊಳ್ಳುತ್ತ ಅನ್ನಷ್ಟು ಖುಷಿ ಆಗ್ಲತ್ತದ ಅವ್ವ. ನಂಗೆ ಭಾಳ ಖುಷಿ ಆಗ್ಲತ್ತದವ್ವ. ನೀ ಮತ್ತು ನನಗೆ ಹೊಳ್ಳಿ ಸಿಕ್ಕಿ ನಾನು ಹಿಂಗೆ ಎಲ್ಲಿ ಕಳ್ಕೊಂಡು ಬಿಡ್ತೀನೇನೋ ಅನಿಸ್ಬಿಟ್ಟಿತ್ತು ನನಗೆ ಅವ್ವ. ಇನ್ಮೇಲೆ ಯಾವತ್ತೂ ಹಿಂಗೆ ಮಾಡಬೇಡವ್ವ, ನನ್ನಿಂದ ದೂರ ಆಗಬೇಡವ್ವ ನೀನು. ಇಲ್ಲ ಮಗಳೇ, ಇನ್ಮೇಲೆ ಯಾವತ್ತೂ ನಾನು ನಿನಗೆ ಹಿಂಗೆ ಮನ್ಸಿಗೆ ನೋವು ಮಾಡಲ್ಲ, ಏನಿಲ್ಲ. ನನಗೆ ನನ್ನ ಮಗಳು ಹೊಳ್ಳಿ ವಾಪಸ್ ಸಿಕ್ಕಳವ. ನನಗೂ ನನ್ನ ಮಗಳು ಎಲ್ಲೋ ಕಳೆದು ಹೋದಂಗೆ ಆಗಿಬಿಟ್ಟಿತ್ತು. ನೀ ಹಿಂಗೆ ಮನಸ್ಸು ಬಿಚ್ಚಿ ನನ್ನ ಜೊತೆ ಮಾತಾಡಿದ್ದಿಲ್ಲ ಅಂತಂದ್ರೆ ಹೀಗೆ ನಾನು ನೀನು ಕಡಿತನ ದೂರ ಇರೋ ಪರಿಸ್ಥಿತಿ ಬರ್ತಿತ್ತು ಮಗಳೇ. ನೀ ಮಾತಾಡೋ ಚಲೋ ಆಯ್ತವ. ಇವತ್ತೆಲ್ಲ ನನ್ನ ತಪ್ಪಿದ್ದು ನನಗಾರು ಮಾಡಿಸ್ತೀನಿ ನೀನು. ಇನ್ಮೇಲೆ ಯಾವತ್ತೂ ನಿಂಗೆ ನೋವಾಗಂಗೆ ಮಾಡಲ್ಲ. ಈಗ ನನ್ನ ಆಟ ಶುರು ಮಾಡ್ತೀನಿ. ಅತ್ತಿಗೆಮ್ಮ ನಾಳೆ ನಿಂತು ನೋಡ್ತಾ ಇರೋ. ನಾವು ಮಾತಿನಾಗ ಅತ್ತಿಗೆಮ್ಮಗೆ ಮರ್ತು ಬಿಟ್ಟಿವಿ. ಅತ್ತಿಗೆಮ್ಮ ಎಲ್ಲಿಗೆ ಹೋಗ್ಯಾರ ಅನ್ಬೇಕು, ಇನ್ನೂ ಬಂದೇ ಇಲ್ಲ. ಹೌದು ನೋಡು, ಈಕಿ ಎಲ್ಲಿ ಹೋದಳು ಏನೋ ಕೇಳಲ್ದೆ ಅದು ಹೆಂಗೆ ಹೋಗುತ್ತಳು. ಒಂದು ಮಾತ್ರ ಮನ್ಯಾಗ ಯಾರಿಗ್ರ ಹೇಳಿ ಹೋಗ್ಬೇಕನ್ನೋದಿಲ್ಲ ನೋಡಿ ಈಕಿಗೆ. ತಡಿ ಮಾಡ್ತೀನಿ, ಎಲ್ಲಿ ಹೋಗ್ಯಾಳ ಏನು ಸುದ್ದೇನೋ. ಇದೇನು ನಂದು ಒಂದೇ ಕಣ್ಣೀರಿನಿಂತ ನಮ್ಮ ಅವನ ಮಾತಿನ ದಾಟಿನೇ ಬೇರೆ ಆಗಿಬಿಡ್ತು. ಸೊಸಿ ಮೇಲೆ ಎಷ್ಟು ಪ್ರೀತಿ ಹಾಗೆ ಉಕ್ಕಿ ಹರಿತಿತ್ತು. ಈಗ ನೋಡು, ಅತ್ತಿಗೆಮ್ಮ ನೀ ಸತ್ತಿ ಈಕಿ ನಡೆದು. ಅಯ್ಯೋ ಅತ್ತಿ ಎದ್ದೇ ಬಿಟ್ಟಾರ. ನಂಗೆ ಬರೋಕ್ಕೆ ಜರ ಹೊತ್ತೆ ಆಗ್ಬಿಡ್ತು. ಏನಂತಾರೋ ಏನೋ. ಅತ್ತಿ, ಪೂಜಾ, ಯಾಕ ಈ ಮನೆಯಾಗ ನಿನಗೆ ಹೇಳೋರು ಯಾರೂ ಇಲ್ಲಂತ ತಿಳ್ಕೊಂಡಿದ್ದಿ? ನೀ ಮಾಡಿದೆ ಆಟ ಆಗ್ಬಿಟ್ಟದ ನಿನಗೆ. ಇದೇನು ಕೇಳಲ್ದೆ ಹಿಂಗೆ ಹೋಗ್ಬಿಡೋದು. ಇಲ್ಲಿ ಗಾಬರಿ ಆತೇವ ಅನ್ನೋದು ನಿನಗೆ ಗೊತ್ತಾಗಲ್ಲ ಅಷ್ಟೂ. ಕತೆ ಭಾಳ ಇಂಟ್ರೆಸ್ಟಿಂಗ್ ಅದ ರೀ. ನಾಳೆ ಇದು ಪಾರ್ಟ್ ಕಂಟಿನ್ಯೂ ಆಗ್ತದ, ದಯವಿಟ್ಟು ನೋಡೋದು ಮಿಸ್ ಮಾಡಬೇಡ್ರಿ. ಇದು ಕಂಟಿನ್ಯೂ ಮಾಡಿದ್ರೆ ಭಾಳ ಲಾಂಗ್ ಆಗಿಬಿಡ್ತದ. ಅದು ನಾಳೆ ಪಾರ್ಟ್ ಕಂಟಿನ್ಯೂ ಆಗ್ತದೆ, ದಯವಿಟ್ಟು ನೋಡಿರಿ. ಅದು ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಇಷ್ಟೊತ್ತಿದ್ದು ಕತೆ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.